ಕನ್ನಡ ಬಿಟ್ಟು ಬೇರೆ ಭಾಷೆ ಇಲ್ಲ ಅಂತಲ್ಲ, ಕನ್ನಡದಷ್ಟು ಖುಷಿ ಯಾವುದು ಕೊಡಲ್ಲ ಅಂತ. ಹೇಳೋದು, ಪ್ರೀತಿಸೋದು, ಬಳಸೋದು ನಮ್ಮ ಕನ್ನಡ ಟೀಚರ್ಸ್. ಆ ಥರ ಕನ್ನಡ ಟೀಚರ್ಸ್ ನಮ್ಮ ಕಾಲೇಜ್ನಲ್ಲೂ ಇದ್ದಾರೆ. ಅವರು ಕನ್ನಡನ ಎಷ್ಟು ಎಂಜಾಯ್ ಮಾಡ್ತಾರೆ ನೋಡಿ. ಎಂಜಾಯ್ ಮಾಡೋದ್ರ ಜೊತೆಗೆ ಮಕ್ಳಿಗೂ ನಗಿಸ್ತಾ, ಪ್ರೋತ್ಸಾಹಿಸ್ತಾ, ಆ್ಯಕ್ಷನ್ ಮಾಡ್ತಾ ನಮಗೆ ಕನ್ನಡ ಭಾಷೆ ಎಷ್ಟು ಪ್ರೀತಿಸಬೇಕು, ಎಷ್ಟು ಹೆಮ್ಮೆ ಇಟ್ಕೋಬೇಕು ಅನ್ನೋದು ನಮ್ಮ ಸರ್ ನಮಗೆ ಹೇಳ್ಕೊಡಲ್ಲ. ಅವ್ರು ಮಾಡೋ ರೀತಿಲೇ ನಮಗೆ ನಮ್ಮ ಭಾಷೆ ಮೇಲೆ ಹೆಮ್ಮೆ ಉಕ್ಕಿ ಬರುತ್ತೆ. ನೀವೇ ನೋಡಿ ಎಷ್ಟು ನಗ್ನಗ್ತಾ ನಗಿಸ್ತಾ ಪಾಠ ಮಾಡ್ತಿದ್ದಾರೆ. ಈ ಸರ್ ಮೇಲೆ ನನಗಿರೋ ಗೌರವನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬೇರೆ ಯಾವ ದಾರಿನೂ ಕಾಣಲಿಲ್ಲ. ಅದಕ್ಕೆ ಇವ್ರಿಗೋಸ್ಕರ ಈ ವ್ಲಾಗ್ ಮಾಡ್ತಿದ್ದೀನಿ. ಶಶಿಕುಮಾರ್ ಸಂಘರ್ಷ ಸರ್ ಅವ್ರ ಹೆಸರಿಗಿಂತ ಅವ್ರು ಓದಿರೋದೇ ಜಾಸ್ತಿ ಇದೆ ಅಲ್ವಾ. ನಮ್ಮ ಸರ್ ಹೀಗೆ ಅವ್ರಿಷ್ಟು ಕಲ್ತ್ರೂ ಇನ್ನೂ ಕಲಿಬೇಕು ಅನ್ನೋ ಛಲ ಅವ್ರನ್ನ ಬಿಟ್ಟು ಹೋಗಿಲ್ಲ. ಇದರಲ್ಲೇ ತಿಳ್ಕೊಬೋದು ನೀವು ನಮ್ಮ ಸರ್ ಎಷ್ಟು ಗ್ರೇಟ್ ಅಂತ. ಇದು ನಮ್ಮ ಸರ್ ಬರೆದಿರೋ ಬುಕ್. ಮೊದಲನೇದಾಗಿ ನಮ್ಮ ಸರ್ ಈ ಬುಕ್ನ ಯಾರಿಗೆ ಅರ್ಪಿಸಿದ್ದಾರೆ ಅಂತ ತಿಳ್ಕೊಳ್ಳೋಣ. ಓದಲು ಬಾರದಿದ್ದರೂ ಅಕ್ಷರಗಳನ್ನು ಹೆಕ್ಕಿ ಓದುತ್ತಾ ನನಗೆ ಅಕ್ಷರಗಳ ಪ್ರೀತಿ ಕಲಿಸಿದ್ದ ನನ್ನ ಅವ್ವನಿಗೆ, ದುಡಿತವೇ ಜೀವನದ ಗುರಿ ಎಂಬ ಪಾಠವನ್ನು ತನ್ನ ಕ್ರಿಯೆಯಿಂದಲೇ ತೋರಿಸಿದ ನನ್ನ ಅಪ್ಪನಿಗೆ, ಅಣ್ಣನಿಗೆ. ಬನ್ನಿ ನಮ್ಮ ಸರ್ ಬರೆದಿರೋ ಬುಕ್ನ ನಮ್ಮ ಸರ್ ಬಾಯಿಂದನೇ ಕೇಳೋಣ. ಏನಂತೀರಾ? ಆರ್ ಯು ರೆಡಿ? ಕವಿತೆಯ ಶೀರ್ಷಿಕೆ ಓ ಮನಸ್ಸೆ. ನನ್ನ ಕರದೊಯ್ಯು ನನಗೂ ಬದುಕುವ ಆಸೆ ಇದೆ. ನನ್ನ ಕರದೊಯ್ಯು ನನಗೂ ಬದುಕುವ ಆಸೆ ಇದೆ. ಬೆಳದಿಂಗಳ ಚಂದನ ಕಡೆಗೆ, ನಿರ್ಮಲ ಕಿರಣದ ಸುಧಾಕರನೆಡೆಗೆ, ತಂಗಾಳಿ ಬೀಸುವ ಪರ್ವತದೆಡೆಗೆ, ಮಧುರ ಮಾತನಾಡುವ ನಾಡಿನ ಕಡೆಗೆ. ಓ ಮನಸ್ಸೆ, ನನ್ನ ಕರೆದೊಯ್ಯು ನನಗೂ ಬದುಕುವ ಆಸೆ ಇದೆ. ಜ್ಞಾನ ಬೋಧಿಸುವ ಬುದ್ಧನೆಡೆಗೆ, ಬಾಂಧವ್ಯದ ಬಸವಣ್ಣನ ಭಾವನೆಗಳೆಡೆಗೆ, ಮಾನವೀಯ ಮೌಲ್ಯದ ಅಂಬೇಡ್ಕರ್ ಕಡೆಗೆ, ಮತವೇ ಇಲ್ಲದ ಮತಿಯ ಕಡೆಗೆ. ಓ ಮನಸ್ಸೇ, ನನ್ನ ಕರೆದೊಯ್ಯು ನನಗೂ ಬದುಕುವ ಆಸೆ ಇದೆ. ಸೂತಕವಿಲ್ಲದ ಸಂಬಂಧಗಳ ಕಡೆಗೆ, ಮೈಲಿಕೆ ಇಲ್ಲದ ಮನಸ್ಸುಗಳ ಕಡೆಗೆ, ನಿತ್ಯವಿಲ್ಲದ ಮಮತೆಯ ಕಡೆಗೆ, ಕತ್ತಲು ಇಲ್ಲದ ಬೆಳಕುಗಳ ಕಡೆಗೆ. ಓ ಮನಸ್ಸೇ, ನನ್ನ ಕರೆದೊಯ್ಯು ನನಗೂ ಬದುಕುವ ಆಸೆ ಇದೆ. ನೀವೇ ನೋಡಿದ್ರಲ್ವಾ, ಒಂಚೂರು ತೊದಲು ನನಗೆ ನಮ್ಮ ಸರ್ ಎಷ್ಟು ಚೆನ್ನಾಗಿ ಮನ್ಸು ಬಿಚ್ಚಿ ಓದಿದ್ರು ಅಂತ. ಅದಕ್ಕೆ ಕನ್ನಡ ಭಾಷೆ ಅಂದರೆ ನಮ್ಮ ಸರ್ಗೆ ಎಷ್ಟು ಪ್ರೀತಿ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಈ ಬುಕ್ ಆಲ್ರೆಡಿ ಮಾರ್ಕೆಟ್ನಲ್ಲಿ ಬಿಡುಗಡೆ ಆಗಿದೆ. ನೀವು ಕೂಡ ಒಂದ್ಸಲಿ ನೋಡಿ, ತಗೊಳ್ಳಿ, ಓದಿ ಆ್ಯಂಡ್ ಹೇಗನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕಿಂಗ್ ಯು. ಬಾಯ್.